ವೆಲ್ಕಮ್ ಟು ಮೇಘಾಸ್ ಕಿಚನ್. ಇವತ್ತು ನಾವು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಕಂಫರ್ಟಿಂಗ್ ಫುಡ್, ತುಂಬ ಚೆನ್ನಾಗಿರುತ್ತೆ. ಅಥೆಂಟಿಕ್ ರೆಸಿಪಿ, ಮುದ್ದೆ ಜೊತೆ ರೈಸ್ ಜೊತೆ ಊಟ ಮಾಡೋದಕ್ಕೆ ಮಾಡಬೇಕಾದ್ರೂ ಕೂಡ ಒಂದು ಒಳ್ಳೆ ಅರೋಮಾ ಬರ್ತಿರುತ್ತೆ. ಸೊ ಇದಕ್ಕೆ ಫಸ್ಟ್ ನಾವು ಈ ಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಬಂದು ನಮ್ಮ ಕಡೆ ಏಲಕ್ಕಿ ಕಾಳು ಅಂತ ಹೇಳ್ತೀವಿ. ಪಿಂಟೋ ಬೀನ್ಸ್ ಆರ್ ಸ್ಪೆಕಲ್ಡ್ ಬೀನ್ಸ್ ಅಂತಲೂ ಕರೀತಾರೆ. ಇದೊಂದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸು, ಹೈಲಿ ನ್ಯೂಟ್ರಿಷಿಯಸ್, ರಿಚ್ ಇನ್ ಫೈಬರ್, ಐರನ್, ಹಾರ್ಟ್ ಹೆಲ್ತ್ ಮತ್ತು ಬ್ಲಡ್ ಶುಗರ್ ಕೂಡ ಒಳ್ಳೆಯದು, ಬೋನ್ ಹೆಲ್ತ್ ಕೂಡ ಒಳ್ಳೆಯದು. ಸೊ ಇವಾಗ ನೋಡ್ತಿರ್ಬೋದು, ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕುಕ್ಕರ್ಗೆ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಆಲ್ರೆಡಿ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ವಿ. ಅದ್ರ ಜೊತೆಗೆ ಕಾಳನ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ವಿಷಲ್ಸ್. ಕಾಳು ಚೆನ್ನಾಗಿ ಬೇಯಬೇಕು. ಸೊ ನೋಡಿ, ಇನ್ ಕೇಸ್ ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಕೂಡ ಕೂಗಿಸ್ಬೋದು. ಸೊ ಅದ್ರ ಜೊತೆಗೆ ಈ ಕಡೆ ಒಂದು ಪ್ಯಾನಲ್ಲಿ ಒಂದು 9 ರಿಂದ 10 ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ತೊಗೊಳ್ಳಿ ಮೆಣಸಿನ್ಕಾಯಿನ. ಸೊ ಇದೊಂದು ಮೀಡಿಯಮ್ ಖಾರ ಮೆಣಸಿನ್ಕಾಯಿ, ಅದರಿಂದ ನಾನು 9 ರಿಂದ 10 ತೊಗೋತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಖಾರ ಹೇಗಿದೆ ಹಾಕಿ ತೊಗೊಳ್ಳಿ. ಸೊ ಇದು ಫ್ರೈ ಆದಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇದೇ ಪ್ಯಾನ್ಗೆ ಒಂದು 6 ರಿಂದ 7 ಬೆಳ್ಳುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ರುಬ್ಕೊಳ್ಳೋದಕ್ಕೆ, ಖಾರ ರುಬ್ಕೊಳ್ಳೋದಕ್ಕೆ. ಸೊ ಇದ್ರ ಜೊತೆಗೆ ಆಲ್ರೆಡಿ ನಾನು ಮಜ್ಜಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೊಸರು ಸಾಂಬಾರು, ಮೊಸರು ಒಗ್ಗರಣೆ ಥರ ಅಲ್ಲ, ಇದು ಕಂಪ್ಲೀಟ್ ಮಜ್ಜಿಗೆ ಸಾಂಬಾರು, ಮಜ್ಜಿಗೆಯಿಂದ ಮಾಡೋ ಅಂಥದ್ದು. ಮಜ್ಜಿಗೆ ಹುಳಿ ಆ ಥರನೂ ಅಲ್ಲ, ಮಜ್ಜಿಗೆ ಸಾಂಬಾರು ರೆಸಿಪಿ ಇದು. ಸೊ ಇವಾಗ ನೋಡ್ಬೋದು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಆಗಿದೆ. ನಾನು ಹೇಳಿದಾಗೆ ಮಜ್ಜಿಗೆನ ಮಾಡಿಟ್ಕೊಂಡಿದ್ದೀವಿ. ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಟು ಒಂದು ಜಾರ್ಗೆ ನಾವು ಫ್ರೈ ಮಾಡಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ 1 ಸ್ಪೂನು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಒಂದು 1/4 ಸ್ಪೂನ್ ಮೆಂತ್ಯ ಕೂಡ ಆ್ಯಡ್ ಮಾಡಬೇಕು. ಇದಕ್ಕೆ ಮೆಂತ್ಯ ಪೌಡರ್ ಆ್ಯಡ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ನಾನು 1 to 2 ಸ್ಪೂನ್ಸ್ ಅಷ್ಟು 2 ಸ್ಪೂನ್ಸು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಟೆಕ್ಸ್ಚರ್ಗೋಸ್ಕರ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು, ವಾಟರ್ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಪೇಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಮಜ್ಜಿಗೆಗೆ ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಿ ಅದಕ್ಕೆ 1 ಸ್ಪೂನ್ ಜೀರಿಗೆನೂ ಆ್ಯಡ್ ಮಾಡಬೇಕು. ಸೊ ಮಿಸ್ ಮಾಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡಿ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ಮಜ್ಜಿಗೆಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ ಪೇಸ್ಟ್ ಏನಿದೆ ಅದನ್ನು. ಎಕ್ಸ್ಟ್ರಾ ವಾಟರ್ ಬಳಸ್ತಿಲ್ಲ, ಮಜ್ಜಿಗೆಯಲ್ಲೇ ನಾವು ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಿಕ್ಸರಲ್ಲಿ ಏನಿತ್ತು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತಂದರೆ ಅದು ಏನು ಪೇಸ್ಟ್ ಇದೆ ಅದೆಲ್ಲ ಚೆನ್ನಾಗಿ ಮಜ್ಜಿಗೆಗೆ ಮಿಕ್ಸ್ ಆಗಬೇಕು. ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡಿಕೊಂಡು ಸಾಸಿವೆ, ಒಂದು ಅರ್ಧ ಈರುಳ್ಳಿ ಮತ್ತು ಕರಿಬೇವು ಇದಷ್ಟು ಒಗ್ಗರಣೆ ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ವಿ ಮಿಕ್ಸ್ ಮಾಡ್ಕೊಂಡು ಅದು ಇನ್ನೊಂದು ಸಲ ಮಿಕ್ಸ್ ಮಾಡಿ ಆ ಪ್ಯಾನ್ಗೆ ಆ್ಯಡ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು, ಇವಾಗ ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಇದು ಏನು ಅಂತಂದರೆ, ಆ್ಯಡ್ ಮಾಡಾದಮೇಲೆ ಈ ಥರ ತಿರುಗಿಸ್ತಾನೆ ಇರಬೇಕು, ಒಂದು ಕುದಿ ಬರೋವರೆಗೂ. ಇಲ್ಲ ಅಂತಂದರೆ ಮಜ್ಜಿಗೆ ಆಗಿರೋದ್ರಿಂದ ಬಿಸಿಗೆ ಒಡೆದೋಗ್ಬಿಡುತ್ತೆ, ಅವಾಗ ಸಾಂಬಾರು ಚೆನ್ನಾಗಾಗಲ್ಲ. ಹೀಗೆ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ ಆಲ್ರೆಡಿ ನೀವು ಮಿಕ್ಸ್ಚರ್ನ ಆ್ಯಡ್ ಮಾಡಿ ತಿರುಗಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ತುಂಬ ಒಳ್ಳೆ ಅರೋಮಾ ಬರ್ತಿರುತ್ತೆ ಮನೇಲಿ. ಸೊ ಇವಾಗ ನೋಡ್ಬೋದು, ಒಂದು ಕುದಿ ಬಂದಿದ ತಕ್ಷಣ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಕಾಳು, ಅದನ್ನು ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು.
ಕಾಳು ಚೆನ್ನಾಗಿ ಬೆಂದಿದೆ. ನೀವು ಆ್ಯಡ್ ಮಾಡೋಕ್ಕೆ ಮುಂಚೆ ಒಂದು ಸಲ ನೋಡಿ ಆ್ಯಡ್ ಮಾಡಿ ಕಾಳು ಬೆಂದಿದ್ಮೇಲೆ. ಇವಾಗ ಉಪ್ಪು ನಾವು ಕಾಳು ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕಿದ್ದೀವಿ, ಮಜ್ಜಿಗೆಗೂ ಉಪ್ಪು ಹಾಕಿದ್ದೀವಿ. ಸೊ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಸಾಲ್ಟ್ನ ಬೇಕಾದರೆ. ಇವಾಗ ಸಾಂಬಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.